ಇವತ್ತು ರಾಯಚೂರು ಮಾರ್ಕೆಟ್ಗೆ ಬಂದೀನಿ. ಇವತ್ತು ಹೆಂಗ್ ಹೋಗಿತ್ತು ರೇಟು? 7,200 7,800. ಇವತ್ತು ರೇಟು ಎಷ್ಟು ಹೋಗೈತೆ ನಿಮ್ದು ರೇಟಾ? 7,000. ಯಾವ ಮಿಲ್ಲು ನಿಮ್ದು ಮಾರ? ಅದಾದ್ಮೇಲೆ ಆರ್ ಸಿ ಮಿಲ್ಲು. ಆಯ್ತು. ನಿಮ್ದು ಹೆಂಗ್ ಹೋಗೈತೆ ಹತ್ತಿ? 7,305. ನಮಸ್ಕಾರ. ನಿಮ್ದೇ ಅಲ್ಲ ಗಾಡಿ, ಹೆಂಗ್ ಹೋಗೈತೆ ರೇಟ್? 72. 7,700 ರೂಪಾಯಿ ಹೋಗುತ್ತೆ ಇವತ್ತು ಮಾರ್ಕೆಟ್. ರಾಯಚೂರು ಮಾರ್ಕೆಟ್ 7,700 ರೂಪಾಯಿ ಹೋಗುತ್ತೆ. ಆಯ್ತು. ಈ ವಿಡಿಯೋನಾಗ ರಾಯಚೂರು ಕೃಷಿ ಮಾರ್ಕೆಟಿನಲ್ಲಿ ಹತ್ತಿ, ತೊಗರಿ, ನೆಲ್ಲು ಯಾವ ರೀತಿ ಬೆಲೆ ಹೋಗ್ತಾ ಇದಾವೋ ತಿಳಿದುಕೊಳ್ಳೋಣ. ರಾಯಚೂರು ಮಾರ್ಕೆಟ್ ನಲ್ಲಿ 2 ಮಾರ್ಕೆಟ್ ಇರ್ತವೆ. ಮೊದಲನೇದು ರಾಯಚೂರು ಕೃಷಿ ಮಾರ್ಕೆಟ್. ಇದು ಗನ್ ಸರ್ಕಿಲ್ ನಲ್ಲಿ ಇದೆ. ಇದರಲ್ಲಿ ನೆಲ್ಲು, ಈರುಳ್ಳಿ, ಕಡಲೆ, ಶೇಂಗಾ, ತೊಗರಿ, ಜ್ವಾಳ, ಇನ್ನು ಮೆಕ್ಕೆಜೋಳ ರೀತಿಯ ಬೆಳೆಗಳು ಮಾರಾಟ ನಡೆಯುತ್ತವೆ. ಈ ಮಾರ್ಕೆಟ್ ನಲ್ಲಿ ತೊಗರಿ 6,000ದಿಂದ 7,100 ರೂಪಾಯಿವರೆಗೂ, ಭತ್ತ 1,850ದಿಂದ 2,900 ವರೆಗೂ ನಡೀತಾ ಇದೆ. ಈರುಳ್ಳಿ 400ರಿಂದ 800 ವರೆಗೂ ನಡೀತಾ ಇದೆ. ಎರಡನೇದು ರಾಯಚೂರು ಹತ್ತಿ ಮಾರ್ಕೆಟ್. ಇದು ರಾಯಚೂರು ವಾಡಿ ರೋಡಿನಲ್ಲಿ ಇರುತ್ತೆ. ಈ ಮಾರ್ಕೆಟಿನಲ್ಲಿ ತರಕಾರಿಗಳು ಇನ್ನು ಹತ್ತಿ ಮಾರಾಟ ನಡೆಯುತ್ತೆ. ಆಧುನಿಕ ಕೃಷಿ ಮಾರ್ಕೆಟಿನಲ್ಲಿ 6,000ದಿಂದ 7,400 ವರೆಗೂ ಹತ್ತಿ ಬೆಲೆ ಇದೆ. ಅದೇ ರೀತಿಯಲ್ಲಿ ಗವರ್ನಮೆಂಟ್ ಅವರು ಹತ್ತಿ ಮಿಲ್ಗಳಲ್ಲಿ CCI-ದಿಂದ ಹತ್ತಿ ತಗೊಂಡು 7,800ದಿಂದ 8,100 ವರೆಗೂ ಹತ್ತಿ ರೇಟ್ ಕೊಡ್ತಾ ಇದ್ದಾರೆ. ಮತ್ತೆ ರಾಯಚೂರು ಮಾರ್ಕೆಟಿನಲ್ಲಿ ಹತ್ತಿ ಬೆಲೆ ಯಾವ ರೀತಿ ಇದೆನೋ ರೈತರ ಜೊತೆ ಮಾತನಾಡಿ ತಿಳಿದುಕೊಳ್ಳೋಣ. ಅಣ್ಣ, ನಿನ್ನ ಹೆಸರಣ್ಣ? ನಮ್ಮ ಹೆಸರು ವೀರಣ್ಣ ಸರ್. ಯಾವ ಊರು ನಿಂದು? ಹುಕ್ನೂರು ಸರ್. ಇಲ್ಲೇ ಸರ್, ಹುಕ್ನೂರು ತಾಲೂಕ್ ಜಿಲ್ಲಾ ರಾಯಚೂರು. ರಾಯಚೂರು. 2 ಒಂದೇ ಬರ್ತದೆ. ಇದು ರಾಯಚೂರು ಮಾರ್ಕೆಟ್ ಬಂದಿದ್ದಲ್ಲ, ಹೆಂಗೈತೆ ರೇಟ್ ನಿಮಗೆ? ಸರ್ ರೇಟು ಈಗ ರೈತರ ತಕ್ಕಂತ ರೇಟ್ ಅಲ್ಲ ಸರ್. ಯಾಕಂದ್ರೆ ಈ ಕಾಲದಲ್ಲಿ ಲೇಬರ್ ಜಾಸ್ತಿ ಆಗಿಬಿಟ್ಟ ಸರ್. ಲೇಬರಿನ ಬಗ್ಗೆ ಅಂತ ಹೇಳ್ಬಾರ್ದು. ಲೇಬರು ಈಗ ಗೊಬ್ಬರ ಬಂತು, ಸ್ಪ್ರೇಯರ್ ಬಂತು, ಅದ್ರ ಬಗ್ಗೆ ಮಾತಾಡಕ್ ಹೋದ್ರೆ ಅದ್ರಾಗೆ ನಮ್ಗೆ ಬಹಳ ಡಿಫ್ರೆನ್ಸ್ ಆಗಿಬಿಡ್ತದೆ ಸರ್. ಈಗ ಅದಕ್ಕೆ ನಮ್ಗೆ ಬಹಳ ಕಡಿಮೆ ಆಗ್ತದೆ ಸರ್. ರಾಯಚೂರು ಮಾರ್ಕೆಟ್ಗೆ ಎಷ್ಟು ಸಂಸ್ಥೆಗಳಿಂದ ನೀವು ಸರ್ ನಮ್ ಈಗ ಸದ್ಯ ಅಂದ್ರೆ ಸರ್ ಒಂದು 15 ವರ್ಷ ಮ್ಯಾಗ ಆಯ್ತು ಸರ್ ಡೈಲಿ ಬರಕ. 15 ವರ್ಷ ಆಯ್ತು ಸರ್. ಹತ್ತಿ ಬೆಳೆಕಂದ್ರೆ ಈಗ ಒಂದು 8-9 ವರ್ಷ ಮ್ಯಾಗ ಆಯ್ತು. ಆಮ್ಯಾಗ ತೊಗರಿ, ಕಡ್ಲೆ, ಜ್ವಾಳ, ಇಂಥವೆಲ್ಲ, ಈರುಳ್ಳಿ ಇಂಥವೆಲ್ಲ ಮುಂತಾದ ಬೆಳಿತಿದ್ವಿ. ಈಗಂತರೂ ಬಹಳ ಕಡಿಮೆ ಆಗೈತೆ ಸರ್. ಈಗ ಹತ್ತಿ ಬಹಳ ಆಗ್ಯದ ಸರ್. ಈಗ ಕಾಟನೇ ಫುಲ್ ನಡೆದ, ಎಲ್ಲಿ ನೋಡಿದ್ರೆ ಕಾಟನ್ ಸರ್. ಹೌದು, ಕಾಟನ್ ನಡೆದ ಸರ್. ಈಗ ಒಂದು ಕ್ವಿಂಟಲ್ ಬಿಡಿಸ್ಬೇಕಂದ್ರೆ 1,500-2,500 ಸಾವಿರ ಸರ್. 1,500-2,500 ಆತ ಸರ್ ಕೂಲಿ ಮಿನಿಮಮ್ ಸರ್ ಚಾರ್ಜ್. ಈಗ ಒಂದು ಕ್ವಿಂಟಲ್ ಬಿಡ್ಸಕ ಇಲ್ಲಿ ಇರೋದ ಸರ್ 7,100, 7,200 ಸರ್. ಅದ್ರಾಗ ತೆಗೆದ್ರೆ 5,500 ಹೋಯ್ತು ಸರ್. ಈಗ ಸದ್ಯ 2,000 ತೆಗೆದ್ರೆ 5,500 ಹೋಯ್ತು ಸರ್. ಇನ್ನ ಅದ್ರಾಗ ಗೊಬ್ಬರ, ಎಣ್ಣೆ, ಬೀಜ ಇಂಥವೆಲ್ಲ ತೆಗೆದ್ರೆ ಇನ್ನ ಟ್ರ್ಯಾಕ್ಟರ್, ಲೇಬರ್ ಚಾರ್ಜ್ ಇವೆಲ್ಲ ತೆಗೆದ್ರೆ ಬಹಳ ಕಷ್ಟ ಆಗಿಬಿಡ್ತದೆ ಸರ್. ರೈತರದ್ದು ಏನಿಲ್ಲ ಸರ್. ರೈತರು ಉಳಿಬೇಕಂದ್ರೆ ಬಹಳ ಕಡಿಮೆ ಆಗಿಬಿಡ್ತದೆ ಸರ್ ಅಂತದೇನಿಲ್ಲ. ಈ ವರ್ಷ ನಿಮಗೆ ಮಳೆಗಳು ಬಂದವಲ್ಲ, ಅತಿ ಎಷ್ಟು ರೇಟ್ ಹೋಗ್ಬೋದು ಅಂತ ನಿಮ್ಗೆ ಅನಿಸ್ತದೆ? ಸರ್ ಈ ವರ್ಷ ರಿಸನೇಬಲ್ ಸರ್ ಒಂದು 8-8.5 ಹೋಗ್ತದ ಅನ್ಕೊಂಡು. ಈಗ ಅದಕ್ಕಂತಾರೆ ಮ್ಯಾಕ್ಸಿಮಮ್ ಯಾಕಂದ್ರೆ ಒಂದು ಮಾಡ್ಬೇಕಂದ್ರೆ ಈ ಟಾರ್ಗೆಟ್ ಇಂದನೇ ಮಾಡ್ಬೇಕತ್ತ ಸರ್. ಇನ್ನೊಂದಂತ್ರ ಮಾಡಕ್ ಆಗಲ್ಲ. ಈಗ ನಮ್ದು ಎಷ್ಟಿರುತ್ತೆ ಸರ್, 8 ಹೋಗ್ತದಂತ, ನಾವು 8-8.5 ಹೋಗ್ತದಂತ ಇದ್ರ ಮ್ಯಾಗೆ ನಾವು ಅದು ಏನ್ ಮಾಡ್ಬೇಕು ಸರ್, ಖರ್ಚು ಮಾಡ್ಬೇಕತ್ತ ಸರ್. ಹೌದು, ಅದು ಖರ್ಚು ಮಾಡೋದು 8ವರೆಗೆ ಮಾಡಿ ಈಗ ನಮ್ದು 7ವರೆ ಕೂಡ ಹೋಗ್ಬೋದು ಸರ್. ಅಂದ್ರೆ ನಮ್ಗೆ ಲಾಸ್ ಅಂದ್ರೆ ಆಗ್ತದಲ್ಲ ಸರ್. ಇವಾಗ ಆದೂರಿನಲ್ಲಿ ರೇಟು ಚೆನ್ನಾಗೈತಂತಾರ, ಇವಾಗ ರಾಯಚೂರಿನಲ್ಲಿ ಚೆನ್ನಾಗೈತಂತಾರ. ನಿಮಗೆ ಹೌದು ಸರ್. ಈಗ ಗೌರ್ಮೆಂಟ್ ರೇಟ್ಸ್ ಆಯ್ತು ಸರ್. ಅಂದ್ರೆ ಈಗ ಮಾರ್ಚರ್ ಬಟ್ ಸರ್. ಈಗ ಮಳೆಗಾಲ ಲಾಸ್ಟ್ ಟೈಮ್ನಾಗ ಮಳೆಗಾಲ ಬಹಳ ಬಿತ್ತು ಸರ್. ಹತ್ತಿ ಬಿಡ್ಸಕ್ಕಲ್ಗ ಬಹಳ ಕೆಟ್ಟೋಗ್ಯದ ಸರ್ ಮಳೆ. ಲಾಸ್ಟ್ ಟೈಮ್ನಾಗ ಮಿಡ್ಲಲ್ಲಿ ಮಳೆ ಎತ್ತಿಕೊಂಡು ಬಿಡ್ತಾ ಬಹಳ ಕೆಟ್ಟದೈತಿ. ಇದಕ್ಕೆ ಬಹಳ ಡಿಫ್ರೆಂಟ್ ಆಗೈತಿ ಸರ್. ಈಗ ಹಸಿ ಜಾಸ್ತಿ ಬರಕತ್ತದ. ಈ ಲೇಬರ್ ಸಿಗ್ಲಾರ್ದಾಗ ಹೆಂಗೋ ಒಂದ್ ಟೈಮ್ ಮಾಡಿ ಬಿಡ್ತಾ ಕಸ ಕಡ್ಡಿ ಎಲ್ಲಾ ಬಿಡಿಸಿ ಬಿಡ್ತಾರ. ನಮ್ಮ ಅವಸರಕ್ಕೆ ಯಾರು ಚಲೋ ಬಿಡ್ಸಂಗಿಲ್ಲ. ಅಂದ್ರೆ ಇವಾಗ ಮಾರ್ಕೆಟ್ ನಲ್ಲಿ ನಿನಗೆ ರೇಟ್ ಒಳ್ಳೆ ರೇಟ್ ಹಾಕೊಡ್ತಾರ? ದಳ್ಳಾಳಿ ಬಹಳ ನಡ್ಸ ಸರ್. ದಳ್ಳಾಳಿ ನಡ್ಸ ಸರ್. ಈಗ ಮಾರ್ಜಿಮಮ್ ಸರ್ ಇದೇ ಹತ್ತಿ ಸರ್. ಈಗ 7,200 ಹಾಕ್ತಾರ ಸರ್. ಅಲ್ಲಿ ಹೋದಾಗ ಏನ್ ಮಾಡ್ತಾರೆ, ನಿಮ್ದು ಸ್ವಲ್ಪ ಕವಡಿ ಐತೆ, ಕಸ ಜಾಸ್ತಿ ಐತೆ, ಅಲ್ಲಿ ಹೋದಾಗ ಮತ್ತೆ ಒಂದು 150 ಮತ್ತೆ ಅದ್ರಾಗ ಮುರಿದು ಬಿಡ್ತಾರೆ ಸರ್. ಕ್ವಿಂಟಲ್ಗೆ ಎಷ್ಟು ಬಾಜು ತೆಗಿತಾರೆ ಇಲ್ಲಿ ಒಂದು ಕ್ವಿಂಟಲ್ಗೆ ಒಂದು ಕೆಜಿ ತೆಗಿತಾರೆ ಸರ್. 1 ಕೆಜಿ ಕಂಪಲ್ಸರಿ ತೆಗೆದು ಬಿಡ್ತಾರೆ. ಕಾಟ ಎಷ್ಟು ನಿಮ್ಗೆ ಕೊಡೋದು ಇಲ್ಲಿ? ಕಾಟ ಸರ್ ಅಷ್ಟೇ ಸರ್. ಅದು 1 ಕೆಜಿ ತೆಗೆದ್ರೆ 99 ಸರ್. 99 ಸರ್. 99 ಸರ್. ಇವಾಗ ಇಲ್ಲಿ ಮಾರ್ಕೆಟ್ಗೆ ಎಲ್ಲ ಕಡಿಮೆ, ಹೋದ ವರ್ಷದಿಂದ ಈ ವರ್ಷ ಕಡಿಮೆ ಅಂತಾರ. ಯಾಕ ಸರ್? ಯಾಕಂದ್ರೆ ಸರ್ ಈಗ ರಿಸನೇಬಲ್ ಸರ್ ಕಾಟನ್ ಭಾಳ ಆಗಿ ಬಿಡ್ತದ. ಈಗ ಪ್ರತಿ ಎಲ್ಲೇ ನೋಡಿ ಸರ್ ಬರೀ ಕಾಟನ್. ಹತ್ತಿ ಬಿಟ್ರೆ ಇನ್ನೊಂದಿಲ್ಲ ಬೆಳೆ ಭಾಳ ಕಡಿಮೆ ಆಗ್ಬಿಟ್ಟು. ತೊಗರಿ, ಜ್ವಾಳ, ಒಣಕಡ್ಲೆ ಇಂಥ ಒಣ ಬೇಸಾಯ ಭಾಳ ಕಡಿಮೆ ಆಗಿಬಿಟ್ಟು.
ಈ ಭತ್ತ ಬಿಟ್ರೆ ಈಗ ಸದ್ಯ ನಡೆದಂದ್ರೆ ಇದು ಸರ್ ಹತ್ತಿ ಸರ್. ನಿಮ್ಗೆ ಹತ್ತಿ ಸರ್ ನಡೆಯೋದು. ಇವಾಗ ಜಾಸ್ತಿ ಆದೋನಿಗೆ ಹೋಗ್ತಾರ, ರಾಯಚೂರ್ಲಿಂದ ಕರ್ನಾಟಕದಿಂದ ಆದೋನಿಗೆ ಬರ್ತಾರ, ಅದ್ರ ನೆಚ್ಚಿ ಕಡೆ ಬರ್ತದೆ ಸರ್. ಎರಡು ರೀಸನಬಲ್ ಸರ್. ಇವಾಗ ತೆಲಂಗಾಣಲಿಂದ ಬರ್ತಾರ ಸರ್. ತೆಲಂಗಾಣಲಿಸಿ ಬಾಳ ಬರ್ತಾವ. ಒಂದೊಂದು ಮಾಳ ಚಲೋ ಇದ್ರೆ 2,300 ಸುಮಾರು ಇದ್ರೆ 6,000 ಚಿಲ್ಲರು 6,500 ಹಂಗ ಹೋಗ್ತಾವ. ಹೌದು. ಇವು ಎಲ್ಲ ಹತ್ತಿ ತೆಗೆದಿಂದ ಹೋಗ್ತಾರಲ್ಲ, ಅವ್ರದ್ದೇನು ಕತೆ? ಅವ್ರು ಅಂಗಡಿ ಹೋಗ್ತಾರ, ಸ್ವಲ್ಪ ಶಾಂಪಲ್ ತಗೊಂತಾರ. ಹೌದಾ, ಆಯ್ತು. ಇವತ್ತು ರಾಯಚೂರು ಮಾರ್ಕೆಟ್ ಬಂದಿರಲ್ಲ, ರೇಟ್ ಹೆಂಗ್ ಹೋಗುತ್ತೆ? 7,350. 450. ನಿಮ್ದು ಹೆಂಗ್ ಹೋಗುತ್ತೆ ಹತ್ತಿ? 7,350. 7,350. ನಮಸ್ಕಾರ. ನಮಸ್ಕಾರ. ಇವತ್ತು ಹತ್ತಿ ಮಾರ್ಕೆಟ್ ಬಂದಿದ್ರಲ್ಲ ರಾಯಚೂರ್ಗೆ, ನಿಮಗೆ ಹೆಂಗ್ ಹೋಗ್ತದೆ ರೇಟ್ ಅಂತ ನೀವು 71, 72 ಆಗ್ತಾರ್ರಿ ಸರ್. ನಿಮಗೆ ಎಷ್ಟು ಬರಬೇಕು? ಅದು 8,000 ಇದ್ರೆ ನಮ್ಮ ಏನೋ ವರ್ಕೌಟ್ ಆಗ್ತದ್ರಿ. ಬರೀ ಕೂಲಿಯವ್ರಿಗೆ ಆಗ್ಯದ, ಏನೇನು ಉಳ್ದಲ್ಲ. ಹೌದು. ರೈತರಿಗೆ ಏನು ಉಳ್ದಲ್ಲ. ಹಾ, ಅಂದ್ರೆ ನಿಮ್ಗೆ ಎಷ್ಟು ರೇಟ್ ಹೋಗಿದ್ರೆ ಬೇಸಿತ್ತು? 8,000 ಮ್ಯಾಗ ಹೋದ್ರೆ ಮಾಡ್ತಾರೆ ಆಗ್ತದೆ ಸರ್. ಅಂದ್ರೆ ಎಷ್ಟು ಖರ್ಚು ಬಂತು 1 ಎಕರೆಗೆ? 1 ಎಕರೆಗೆ ಅವ್ರಿಗೆ ಒಂದು ಲಕ್ಷ ಸನಕ್ ಬಂದೈತೆ ಕೂಲಿಯವ್ರನ್ನ ಕಲ್ತು. ಹೌದು. 1 ಲಕ್ಷ ಬಂದೈತೆ. ಅದು ಆಗೋದು 80,000 90,000 ಆಗ್ಯದ. 1 ಎಕರೆಗೆ ಎಷ್ಟು ಕ್ವಿಂಟಲ್ ತೆಗೆದಿರಿ ನೀವು? 10 ಕ್ವಿಂಟಲ್ ತೆಗೆದವ್ರು. 10 ಕ್ವಿಂಟಲ್. ನೀವು ಕೂಲರಿಗೆ ಆಮೇಲೆ ಗೊಬ್ಬರ ಎಣ್ಣೆ ಎಲ್ಲ ಹೋದ್ರೆ 1 ಲಕ್ಷ ಬಂದೈತೆ. ಇವಾಗ ಮತ್ತೆ 80,000 ರೂಪಾಯಿ ಪಟ್ಟಿ ಆಗೈತಿ. ಪಟ್ಟಿ ಆಗಿ ನಿಮಗೆ 20,000 ಲಾಸ್ ಆಗೈತಿ. ನಿಮಗೆ ರೇಟ್ ಬೆಳೆಸ್ಬೇಕು, ಬೆಳೆಸ್ಬೇಕು ರೈತರಿಗೆ. ಅದೊಂದು ಇದ್ರನ್ನ ರಾಯಚೂರು ಅಂಬೋದು ಏನೇನು ಕೇರೇ ಇಲ್ಲ. ಈ ಅದೊಂಥರ ಆದೊಂದಾಗ ಬೇಯಿಸೋತಂತ ರೇಟು ನಿಮಗೆ ನಾನು ಗೊತ್ತಾ? ಇದು ಏನ್ ಗೊತ್ತಿಲ್ಲ ಸರ್. ನೀವು ಗೊತ್ತಿಲ್ಲ. ಎಷ್ಟು ವರ್ಷದಿಂದ ರಾಯಚೂರಿಗೆ ನಾವು 40 ವರ್ಷಲಿದ್ದ 40 ವರ್ಷದಿಂದ ರಾಯಚೂರಿಗೆ ನಾವು ರೈತರು ಮಾರ್ಕೆಟ್ಗೆ ಇಲ್ಲೇ ಮಾರ್ತೀವಿ. ವರ್ಷ 300-400 ಕ್ವಿಂಟಲ್ ಬೆಳೆಸಿದ್ರೆ ನಮ್ಮ ಮನೆ ಬರ ವರ್ಷ 4 ಲಕ್ಷ 5 ಲಕ್ಷ ಸಾಲ ಹೊತ್ಕೊಂಡೇ ಹೊಂಟಿವಿ. ಹಿಂಗಾದ್ರೆ ನಿಮಗೆ ಹೆಂಗ ಅನಿಸ್ತದೆ? ಅಂದ್ರೆ ನೀವು ಬೇರೆ ನೀವು ಹತ್ತಿ ಆಗಕ್ಕಿಲ್ಲ ಅಂದ್ರೆ ಹೆಂಗ? ಹತ್ತಿ ಹಾಕ್ಲಿದ್ರೆ ಏನ್ ಬೆಳೆ ಬರೋದಲ್ರಿ, ಏನು ಬೆಳೆ ಬರೋದಿಲ್ಲ. ತೊಗರಿ ಹಾಕಿದ್ರೆ ರೇಟು ಇಲ್ಲ, 2 ಕ್ವಿಂಟಲ್ 3 ಕ್ವಿಂಟಲ್ ಬರ್ತೈತಿ. ಆಯ್ತಲ್ಲ, ಇವತ್ತು ನಾವು ಮಾತಾಡ್ತೀವಿ ನಿಮಗೆ ಹೆಂಗಂತ. ಆಯ್ತು ಸರ್. ನೋಡಿದಿರಲ್ಲ, ಆದೋನಿ ಮಾರ್ಕೆಟ್ ಆದರೂ ರಾಯಚೂರು ಮಾರ್ಕೆಟ್ ಆದರೂ ಹತ್ತಿ ಬೆಲೆ 6,400ದಿಂದ 7,400ವರೆಗೂ ನಡೀತಾ ಇದೆ. ರಾಯಚೂರು ಮಾರ್ಕೆಟ್ ಅಲ್ಲಿ ಗವರ್ನಮೆಂಟ್ ಅವರು CCIದಿಂದ ಹತ್ತಿ ಖರೀದಿ ಮಾಡುವುದು ಶುರು ಮಾಡಬೇಕಂತ ರೈತರು ಕೇಳ್ತಾ ಇದ್ದಾರೆ. ಈ ವಿಡಿಯೋ ಇಲ್ಲಿಗೆ ಮುಗಿತು. ಇನ್ನು ನೆಕ್ಸ್ಟ್ ಯಾವ ಮಾರ್ಕೆಟ್ ಮಾಹಿತಿ ತಿಳಿದುಕೊಳ್ಳಬೇಕನ್ಕಂತ ಇದ್ದೀರೋ ಕಾಮೆಂಟ್ ಮಾಡಿ ತಿಳಿಸಿ. ಇನ್ನು ಈ ರೀತಿಯ ಮಾರ್ಕೆಟ್ ಮಾಹಿತಿ ತಿಳಿದುಕೊಳ್ಳಲು ನಮ್ಮ ರಾಮದೇವ್ ಅಗ್ರಿ ಸೊಲ್ಯೂಷನ್ಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.